ತುಮಕೂರು ಜಿಟಿಪಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ದಿನನಿತ್ಯದ ಊಟದ ಬಳಕೆಯಲ್ಲಿ ತರಕಾರಿಗಳಲ್ಲಿ ಹುಳು ಹಾಗೂ ಊಟದ ವ್ಯವಸ್ಥೆ ಸರಿಯಿಲ್ಲ ಎಂದು ವಿದ್ಯಾರ್ಥಿಗಳು ರಾತ್ರಿ ಇಡೀ ಹಾಸ್ಟೆಲ್ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ಕಂಡು ಹಾಸ್ಟೆಲ್ಗೆ ಧಾವಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ದಿನೇಶ್ ಅವರು ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡುವ ಭಟ್ಟರನ್ನ ಚೇಂಜ್ ಮಾಡಿ ಬೇರೆ ಅಡುಗೆ ಭಟ್ಟರನ್ನ ನೇಮಕ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಮನವೊಲಿಸಿದರು. ಹಾಗೂ ವಿದ್ಯಾರ್ಥಿಗಳು ಒಂದೇ ಬಾರಿ ಅಲ್ಲ ಸುಮಾರು ಬಾರಿ ಈ ಘಟನೆ ನಡೆದರೂ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ ಹಾಗೂ ನಮ್ಮ ಹಾಸ್ಟೆಲ್ನಲ್ಲಿ ವಾರ್ಡನ್ ಸಹ ಚೇಂಜ್ ಆಗಬೇಕೆಂದು ಅಡಿಷನಲ್ ಡೈರೆಕ್ಟರ್ ದಿನೇಶ್ ಅವರಿಗೆ ಸ್ಥಳದಲ್ಲೇ ವಿದ್ಯಾರ್ಥಿಗಳು ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಎಬಿವಿಪಿ ಸಂಘಟನೆಯ ವಿದ್ಯಾರ್ಥಿ ಘಟಕದ ಕಾರ್ಯದರ್ಶಿಯಾದ ಸುನಿಲ್ ಅವರು ಹಾಗೂ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗದಿದ್ದಲ್ಲಿ ಮುಂದೆಯೂ ಸಹ ಹೋರಾಟ ಮಾಡುವುದಾಗಿ ತಮ್ಮ ನೋವನ್ನು ಹಂಚಿಕೊಂಡರು. ಊಟ ಮಾಡಿಲ್ಲ ಅನ್ಸುತ್ತೆ. ಹತ್ತು ಕೆಜಿ ತರಬೇಕು. 10 ಕೆಜಿ ಎಲ್ಲ ತೂಕ ಮಾಡಿ ಹಾಕಿ ಸರಿನಾ? ಅಂದರೆ ಸ್ಟೂಡೆಂಟ್ ನೇಮ್ ಬರೀಬೇಕು, ಮುಂದೆ ಸೈನ್ ಮಾಡಬೇಕು. ಎಲ್ಲರೂ ನಾನೊಂದು ರೀಚ್ ಹಾಕಿದ್ರೆ ಅದೊಂದು ಸೈನ್ ಆಗುತ್ತೆ ಸರ್. ನೀಟಾಗಿ ಹೆಸರು ಬರುತ್ತೆ. ಯಾವ ವಿದ್ಯಾರ್ಥಿ ನಿಮ್ಮ ಹೆಸರು SSP ಸರಿನಾ? ಅದಕ್ಕೆ SSP ID ಆಗಬೇಕು. ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರೆ ಅಂತ ಗೊತ್ತಾಗುತ್ತೆ. ನಿಮ್ಮ SSP ID ನಿಮ್ಮ ಹತ್ರ ಇರುತ್ತಲ್ಲ, ನೀವು ಹಾಸ್ಟೆಲ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡೋಕ್ಕಾಗುತ್ತೆ. ಹಾಸ್ಟೆಲ್ ಆಗಿಲ್ಲ ಅಂದರೆ ಅನ್ಅಥರೈಸ್ ಮಾಡೋದಕ್ಕೆ ಬೇರೆ ಪ್ರೊಸೀಜರ್ ಇದೆ, ಅದು ಮಾಡ್ತೀನಿ ಸರ್. ಅದನ್ನು ಮಾಡ್ಬೋದು. ಓಕೆ ಸರ್, ನಾಳೆ ಬರ್ತೀರಲ್ಲ ಸರ್? ರೆಡಿ ಮಾಡಿ ಟ್ರಾನ್ಸ್ ಹಾಕಲಿಕ್ಕೆ ನಾಳೆನೇ ಒಂದು 10,000 ಕೆಳಗಡೆ ಆಗೋದ್ರಿಂದ ನಾಳೆ ಅಥವಾ ನಾಡಿದ್ದರೆ ನಿಮಗೆ ಮಾಡಿಸ್ಕೊಡ್ತೀನಿ. ಓಕೆನಾ? ನಿಮಗೆ ಲೈಬ್ರರಿಗೆ ಅಂದರೆ ಈಗ ಬುಕ್ಸ್ ಬಂದಿದ್ದರೆ ನಿಮ್ಗೆಲ್ಲರಿಗೂ ಬುಕ್ಸ್ ವಿತರಣೆ ಮಾಡೋಕ್ಕೆ ಹೇಳ್ತೀನಿ. ಒಂದು ನಿಮಗೆ ಮ್ಯಾಗ್ಝಿನ್ ಬರ್ತಾ ಇದೆ, ಸ್ಪರ್ಧಾ ಅರಿವು ಅಂತ. ಒಂದು ಹಾಸ್ಟೆಲ್ಗೆ 8 ಮ್ಯಾಗ್ಝಿನನ್ನು ಬರುತ್ತೆ. ಅದನ್ನು ಒಂದೊಂದು ರೂಮಲ್ಲಿ ಇಟ್ಕೊಂಡು ಇಂಟರ್ಚೇಂಜ್ ಮಾಡ್ಕೊಳ್ಳಿ, ಒಬ್ಬರೇ ಇಟ್ಕೊಳ್ಬೇಡಿ. ಇನ್ನು ಪೇಪರ್ಸ್ ಬರ್ತಾ ಇದೆ ಅಲ್ವಾ? ಪೇಪರ್ಸನ್ನು ಒಬ್ಬರೇ ಇಟ್ಕೊಳ್ಬೇಡಿ, ಬೇರೆ ಬೇರೆ ಕಡೆ ಓದ್ಕೊಳ್ಳಿ. ನೆಕ್ಸ್ಟ್ ಬೆಡ್ಸ್ ಸಪ್ಲೈ ನಿಮಗೆ ಆಗಲೇ ಹೇಳ್ದಂಗೆ ಬೆಡ್ಸ್ ನಮಗೆ 2,000 ಬೆಡ್ ಕೊಟ್ಟಿದ್ರು. DC ಅವರು ಇದರಿಂದ ಲಾಸ್ಟ್ ಟೈಮು ನಮಗೆ 2,000 ಬೆಡ್ ಕೊಟ್ಟಿದ್ರು. ಆಮೇಲೆ 1,000 ಕಾಟ್ ಕೊಟ್ಟಿದ್ರು. ಈ ಕಾಟ್ ವ್ಯವಸ್ಥೆ ನಾವು ಮಾಡಿದ್ದೀವಿ. ನಿಮ್ಮದು ಶಿಫ್ಟ್ ಆಗುತ್ತೆ ಅಂತ ಮುಂದಾಲೋಚನೆ ಇಟ್ಕೊಂಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಟ್ಗಳನ್ನು ನಾವು ಇಲ್ಲಿಗೆ ಹಾಕ್ಸ್ಕೊಂಡಿದ್ದೀವಿ. ಯಾಕಂದರೆ ನೆಕ್ಸ್ಟ್ ಅಲ್ಲಿಗೆ ಹೋದಾಗೂ ಯಾರು ಕೆಳಗಡೆ ಮಲಗಬಾರ್ದು ಅಂತ. ಅದಲ್ಲದೆ ಈಗ ನಮಗೆ ಕಾರ್ಪೊರೇಷನ್ ವತಿಯಿಂದ 60 ಲಕ್ಷ ರೂಪಾಯಿಗೆ ಟೆಂಡರ್ ಫ್ಲೋಟಿಂಗಲ್ಲಿದೆ. ಅದರಲ್ಲಿ ಎಷ್ಟು ಬೆಡ್ ಬರುತ್ತಲ್ಲ ಅಷ್ಟು ಬೆಡ್ಡನ್ನು ನಾವು ಈಕ್ವಲಾಗಿ ಡಿವೈಡ್ ಮಾಡಿ ನಿಮ್ಮದು ಫಸ್ಟ್ ಪ್ರಿಯಾರಿಟಿ ಇಟ್ಕೊಂಡು ನಿಮಗೆ ಬೆಡ್ಸನ್ನು ಕೊಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓಕೆನಾ? ಇದಂತರೂ ಬೆಡ್ದಂತರೂ ಅವ್ರು ಟೆಂಡರ್ ಆದ ತಕ್ಷಣ ಕ್ಲಿಯರ್ ಆಗುತ್ತೆ. ಇನ್ನು ಬಿಲ್ಡಿಂಗ್ ಸರೌಂಡಿಂಗು ಪ್ರತಿ ಶನಿವಾರ ನೀವೆಲ್ಲರೂ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು. ನಾನೇ ನಿಮ್ಮ ಹಾಸ್ಟೆಲ್ ಬಂದು ಒಂದ್ಸರಿ ಕ್ಲೀನ್ ಮಾಡೋಗಿದ್ದೀನಿ. ಪ್ರತಿ ಶನಿವಾರನೂ ನೀವೇನು ಮಾಡಬೇಕು ಅಂದರೆ ಎತ್ತರ ಬೆಳೆದಿರುತ್ತಲ್ಲ ಆ ಗಿಡ ನೀವು ಕಿತ್ತಾಕಿದರೆ, ಸುತ್ತ ಇರೋದೆಲ್ಲ ಕಿತ್ತಾಕಿದರೆ 3/4 ಭಾಗ ಸೊಳ್ಳೆ ಕಡಿಮೆ ಆಗುತ್ತೆ. ಗ್ರೌಂಡಲ್ಲಿ ಇರೋಲ್ಲ ಸೊಳ್ಳೆ. ನೀವು ಏನು ಗಿಡ ಬೆಳೆದಿರುತ್ತಲ್ಲ ಇಷ್ಟು ಹೈಟಿಗೆ, ಆ ಬುಷಸಲ್ಲಿ ಸೊಳ್ಳೆ ಜಾಸ್ತಿ ಡೆವಲಪ್ ಆಗುತ್ತೆ. ನೀರಲ್ಲಿ ಇದ್ದಿದ್ದು ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಿಮ್ಮ ಸುತ್ತ ಇದರಲ್ಲಿ ಕಿಟಕಿ ತೆಗೆದ ತಕ್ಷಣ ಸೊಳ್ಳೆ ಜಾಸ್ತಿ ಬರುತ್ತೆ. ಆ ಸೊಳ್ಳೆಗೆ ಹೋಗ್ಸೋದಕ್ಕೆ ನಿಮಗೆ ಮಸ್ಕಿಟೋ ಕಾಯಿಲನ್ನು ಪ್ರತಿ ತಿಂಗಳು ಕೊಡಿಸ್ಬೇಕಾಗಿತ್ತು. ಈ ಪ್ರತಿ ತಿಂಗಳನ್ನು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. 5 ಮಸ್ಕಿಟೋ ಲಿಕ್ವಿಡೇಟರ್ ಕಾಯಿಲ್. ಫಸ್ಟು ಒಂದು ಮಿಷಿನ್ ಕೊಡ್ತೀವಿ. ಆ ಮಿಷಿನ್ ಅಂತಲೂ ಕಂಪ್ಲೀಟ್ ನೀವು ಅದನ್ನು ಕೆಡಿಸ್ದಂಗೆ ಯೂಸ್ ಮಾಡಬೇಕು ಪ್ರತಿ ತಿಂಗಳು. ಆಮೇಲೆ ಅದು ಲಿಕ್ವಿಡ್ ಅದು 60 ದಿನ ಬರುತ್ತೆ ಲಿಕ್ವಿಡ್. 2 ತಿಂಗಳಿಗೆ ಒಂದ್ಸರಿ ಅಥವಾ ಮುಗಿದ ತಕ್ಷಣವೇ ಒಂದು ಲಿಕ್ವಿಡೇಟರ್ ಕೊಡೋ ಥರ ಮಾಡ್ತೀವಿ. ಅಕಸ್ಮಾತ್ ನೀವು ಆನ್ ಮಾಡಿ ಸ್ವಿಚ್ ಆಫ್ ಮಾಡ್ದಂಗೆ ಬರೀ 10 ದಿನಕ್ಕೆ ಖಾಲಿ ಮಾಡಿದರೆ ಅದು ನಿಮ್ಮ ಜವಾಬ್ದಾರಿ. ಯಾಕಂದರೆ ನಿಮ್ಮ ಬೇಜವಾಬ್ದಾರಿತನ. ಅದನ್ನು ತೋರಿಸೋಗಿದೆ. ಇನ್ನು ಉಳಿದಂಗೆ CC ಕ್ಯಾಮ್ರಾ ಇವೆಲ್ಲ ಇದು ನಮ್ಮ ಬಿಲ್ಡಿಂಗ್ ಆಗಿರೋದ್ರಿಂದ ಇಲ್ಲಿ ಮೇಜರಾಗಿ ನಾವೇನೂ ರಿಪೇರಿ ವರ್ಕ್ ತೊಗೊಳೋಂಗಿಲ್ಲ. ಇದು ನಾವು ಬಾಡಿಗೆ ರಹಿತ ಸ್ವಂತ ಬಿಲ್ಡಿಂಗಲ್ಲಿ ಇರೋದ್ರಿಂದ ಮೇಜರ್ ಬಿಲ್ಡಿಂಗ್ ಹಾಳು ಮಾಡೋಂಗಿಲ್ಲ, ಮೇಜರ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದು ಮಾಡೋಂಗಿಲ್ಲ, ಮೇಜರ್ ರಿಪೇರೀಸ್ ತೊಗೊಳೋಂಗಿಲ್ಲ. ನಿಮಗೇನು ಎಲೆಕ್ಟ್ರಿಕಲ್ಲು ನಿಮಗೆ ಭಾಳ ನೀರಿರೋದ್ರಿಂದ ಮಾಡಿಸ್ಕೊಡ್ತೀನಿ. ಇಲ್ಲಿ ಪೈಪ್ ನೀರಿದ್ದು ಬರೋದ್ರಿಂದ ಆ ಕಡೆ ಒಂದು ಪೈಪ್ ಹಾಕಿಸಿ ಆ ಕಡೆಗೆ ಇಲ್ಲಿ ನೀರಿಲ್ದಂಗೆ ನಾಳೆಗೆ ವ್ಯವಸ್ಥೆ ಮಾಡಿ. ಸರಿನಾ?
ಬರ್ಬೇಕು ನಮಗೆ ಅಡಿಗೆ ಮಾಡ್ಕೊಡ್ಬೇಕು, ಇನ್ಮೇಲೆ ಬಟ್ಟೆ ಚೇಂಜ್ ಆಗ್ಬೇಕು, ವಾರ್ಡನ್ ಚೇಂಜ್ ಆಗ್ಬೇಕು. ಇಲ್ಲ ಮಾಡಲ್ವಂತೆ ಅಡಿಗೆ ಮಾಡಲ್ಲ ನಾನು. ಅದೊಂದು ವಿಡಿಯೋ ಮಾಡ್ಕೊಬೇಕಿತ್ತು, ಮಿಸ್ ಮಾಡ್ಕೊಂಡು ಅಷ್ಟೇ. ಮಾಡ್ರಿ ಸಾಕು. ಪಾಟೀಲ್ರೆ ಆಯ್ತ್ರಿ, ಇರ್ಲಿ ಬೇಜಾರು ಮಾಡ್ಕೊಂಡ್ರಿ. ಸಾಹೇಬ್ರವರು ಇಲಾಖೆ ಜವಾಬ್ದಾರಿ ಇರುತ್ತೆ. ಈಗ ಊಟದ ಸಮಸ್ಯೆ, ಭಟ್ರು ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ಭಟ್ರನ್ನ ನಾಳೆಗೆ ಬೇರೆ ಭಟ್ರನ್ನ ಹುಡುಕಿಸಿ ಇದು ಮಾಡ್ತೀವಿ. ನಾಳೆಗೆ ಒಂದು ಚೇಂಜ್ ಮಾಡಿಬಿಟ್ಟು ಬೇರೆ ಹಾಸ್ಟೆಲಿಂದ ಇಲ್ಲಿಗೆ ಟೆಂಪ್ರವರಿಗೆ ಒಬ್ಬರನ್ನ ಭಟ್ರು ತೊಗೊಂಡು ಇಲ್ಲಿ ಅಡುಗೆ ಮಾಡಿಸಿ ನೆಕ್ಸ್ಟ್ ಬೇರೆ ಚೆನ್ನಾಗಿರೋ ಭಟ್ರು ಸಿಕ್ಕಿದಾಗ ಇಲ್ಲಿಗೆ ಹೊಸ ಭಟ್ರನ್ನ ಹಾಕಿ ಮಾಡ್ತಾ ಇದ್ದಾರೆ. ಮಾಡೋದು ನಾವು ಜೊತೆಗೆ ಮಾಡ್ತಾ ಆಯ್ತು ಮಾಡ್ತಿಲ್ಲಪ್ಪ. ಇಲ್ಲಪ್ಪ ಒಂಚೂರು ನಾವು ಒಳಗೆ ಹೋಗಿ ಮೇಯ್ನ್ ಆಗಿ ಅಡುಗೆಯವ್ರಿಗೂ ನಿಮಗೆ ಸಮಸ್ಯೆ ಇರೋದ್ರಿಂದ ಅಡುಗೆ ಬದಲಾವಣೆ ಮಾಡೋದ್ರಿಂದ ನಿಮ್ಗೆ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದು ಮುಂದಿನ ಚೇಂಜ್ ಆದಾಗ್ಲೂ ಇದಾಗಿಲ್ಲ ಅಂದರೆ ಮತ್ತೆ ಅದನ್ನು ಚೇಂಜ್ ಮಾಡಿಸ್ಬೋದು. ಓಕೆನಾ? ಆಮೇಲೆ ಊಟದ್ದು ಮೆನು ಪ್ರಕಾರ ನಿಮ್ಮಲ್ಲಿ ಏನೇನು ಸಮಸ್ಯೆಗಳಿದ್ರೆ ತರಕಾರಿ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಅದನ್ನೆಲ್ಲನೂ ಬದಲಾವಣೆ ಮಾಡಿಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ನಿಮ್ಮ ಮಾಡೋದು ನೀವು ಹೇಳಿದ್ದು ಯಾವುದು ಕುಂಬಳಕಾಯಿ ಸಾಂಬಾರು ಆಗಬಾರ್ದು, ಆ ಥರದ ಸಾಂಬಾರುಗಳನ್ನು ಮಾಡೋದಿಲ್ಲ. ನಿಮಗೆ ಯಾಕಂದ್ರೆ ನಾನು ವಾರ್ಡನ್ನೇ ಚೇಂಜ್ ಮಾಡ್ತಾ ಇದ್ದೀವಿ. ವಾರ್ಡನ್ ನಮಗೆ ಕಮ್ಯುನಿಕೇಶನ್ ನಮ್ಮ ಸರಿ ಇಲ್ಲ, ನಾವು ಹುಡುಗರು ಸರಿ ಇಲ್ಲ. ಈಗ ನಿಮಗೆ ವಾರ್ಡನ್ ಚೇಂಜ್ ಆಗ್ಬೇಕಂತ ಏನಾದ್ರು ನಿಮ್ಗೊಂದು ರಿಕ್ವೆಸ್ಟ್ ಕೊಡಿ, ಅದನ್ನು ನಾವು ಮೇಲವ್ರಿಗೆ ಕಳ್ಸೋಣ. ಅವ್ರು ಏನು ಆದಷ್ಟು ಬೇಗನೆ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬಿಸಿನೀರಿನ ವ್ಯವಸ್ಥೆ, ಬಿಸಿನೀರು ವ್ಯವಸ್ಥೆಗೆ ಸೋಲಾರ್ ವ್ಯವಸ್ಥೆ ಮಾಡಬೇಕಾಗ್ತದೆ. ನಿಮಗೆ ಗೊತ್ತಿರ್ಬೋದು, ಅದಕ್ಕೆ ಲಕ್ಷಗಟ್ಟಲೆ ಅನುದಾನ ಬೇಕಾಗ್ತದೆ. ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಗ್ತದೆ. ಆವಾಗಲೇ ಹೇಳಿದ್ದೀನಿ ನಾನು ನಿಮಗೆ. ಅನುದಾನಕ್ಕೆ ನನ್ನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು 10,000 ಸಣ್ಣ ಪುಟ್ಟ ರಿಪೇರಿಗಳನ್ನು ನಾನು ಮಾಡ್ಬೋದು. ಅದನ್ನು JD ಅವ್ರ ಪರ್ಮಿಷನ್ ಮೇಲೆ, ವಿತೌಟ್ ದೇರ್ ಪರ್ಮಿಷನ್ ನಾನು ಮಾಡಿಲ್ಲ ಅಂದರೆ ಅಲ್ಲಿ ನೋಡಿದಾಗ ಬಿಲ್ ಪಾಸ್ ಆಗಲ್ಲ. ಓಕೆ, ಅವ್ರು ಪರ್ಮಿಷನ್ ತಗೊಂಡು ತಾತ್ಕಾಲಿಕವಾಗಿ ಈಟರ್ ಪಾಯಿಂಟ್ಗಳಿಗೆ ಅವಕಾಶ ಇಲ್ಲ ಹಾಸ್ಟೆಲಲ್ಲಿ. ಅದನ್ನೇ ಹೇಳಿದ್ದು. ಈಗ ನಿಮಗೆ ಗೀಜರ್ ಹಾಕಿದ್ರು ಅನುದಾನ ಸಮಸ್ಯೆ ಇರುತ್ತೆ. ಇದಕ್ಕೆಲ್ಲನೂ ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಈಗ ಕೊಟ್ಟಿದ್ದೀರಾ ಅಂದ್ಕೊಳ್ತೀನಿ. ಇದನ್ನೆಲ್ಲನೂ ನಾವು ವಿಸಿಟ್ ಮಾಡಿದಾಗ ನಾನೇ ರಿಪೋರ್ಟ್ ಆಗಿ ಕೊಡಲಿಲ್ಲ ಅಂದ್ರೂ ನಾಳೆ ನನ್ನ ಪರ್ಮಿಷನ್ ಬರೀತೀನಿ. ಓಕೆನಾ? ಅವರು ಯಾವತ್ತು ಪರ್ಮಿಷನ್ ಕೊಡ್ತಾರೆ ನಿಮ್ಮ ಸಮಸ್ಯೆಗಳು ಅವತ್ತು ಬಗೆಹರಿಸಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಟಾಯ್ಲೆಟ್ ಕ್ಲೀನ್ಲಿನೆಸ್ಸಿಂದ ಮೇಂಟೈನ್ ಮಾಡಲಿಕ್ಕೆ ಒಬ್ಬರನ್ನ ಯಾರು ಕುಮಾರ್ ನಿಮ್ಮ ಹಾಸ್ಟೆಲಲ್ಲಿ ಕ್ಲೀನ್ ಮಾಡ್ತಾರಲ್ಲ, ಇಲ್ಲಿ ಬಂದು ದಿನ ಕ್ಲೀನ್ ಮಾಡೋಕ್ಕೆ ಹೇಳ್ತಾರೆ ಫ್ಯಾಮಿಲಿ. ನಾಳೆಯಿಂದ ದಿನ ಬಂದು ಅವರು ಒನ್ ಟೈಮ್ ಕ್ಲೀನ್ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಕೊಡೋದು ನಾವು 2,500ಕ್ಕೆ ಒನ್ ಟೈಮ್ ಮಾತ್ರ ಬಂದು ಕ್ಲೀನ್ ಮಾಡ್ತಾರೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮಲ್ಲಿ ನೀವು ಯಾರ್ಯಾರು ಟಾಯ್ಲೆಟ್ ಯೂಸ್ ಮಾಡ್ತೀರಲ್ಲ ಸ್ವಲ್ಪ ನೀಟಾಗಿ ನೀರು ಹಾಕಿ ಸ್ವಲ್ಪ ಹೈಜಿನ್ನ ಅದನ್ನು ಮೇಂಟೈನ್ ಮಾಡಬೇಕು. ಓಕೆನಾ? ಮಾಡ್ತೀರಾ ಅಂತ ನಾನು ಭಾವಿಸ್ಕೊಡ್ತೀನಿ. ಸುಮ್ಮನೆ ಹೋಗ್ಬಿಟ್ಟು ನಾಳೆ ಮುಂಜಾನೆ ಬರಂಗಿಲ್ಲ, ಬರಂಗ ಇಲ್ಲಿ ನೋಡ್ತೀನಿ. ಇದು ನೋಡ ಹನುಮಂತಪುರ ಹಾಸ್ಟೆಲ್ ಇಲ್ಲಿ ನಾ ನೋಡಿಲ್ಲ. ಯಾರ್ಯಾರು ನೋಡಿದ್ದೀನಿ? ಇಲ್ಲ ನೋಡಿದ್ದೀನಿ. ಇಲ್ಲಿ ಕೇಳೋಣ ಈಗ ಅಂತೀನಿ. ಈಗ ಜಸ್ಟ್ ನೀವು ಮೇಕಪ್ ಮಾಡಕ್ ಬಂದಿರಿ ಅಷ್ಟೇ, ಏನು ಇಲ್ಲ. ಸುಮ್ಮನೆ ಮೇಕಪ್ ಇವಾಗ ಏನಾಗುತ್ತೆ ಹಿಂಗೆ ಸುಮ್ನೆ ಯಾಕೆ ಧಿಕ್ಕಾರ ಕೂಗ್ತೀಯ? ತಡೆಯೋ ಸಮಸ್ಯೆ ಬಗೆಹರಿಸಕ್ಕೆ ಬಂದಿರೋದು ಯಾಕೆ ಸುಮ್ನೆ ಯಾಕೆ ಕೂಗ್ತೀಯ? ಇಲಾಖೆ ಇರೋದೇ ಬಗೆಹರಿಸಕ್ಕೆ. ತೀರಾ ಅಂತ ಸಮಸ್ಯೆ ಐತೆ ಅಂದ್ಮೇಲೆ ಹಲೋ ಈಗ ಆಲ್ಟರ್ನೇಟಿವ್ ಬೆಳಗ್ಗೆ 1,000 ಕೊಡ್ತಾರೆ. ಈಗ ಆಲ್ಟರ್ನೇಟಿವ್ ಬೇರೆ ಅಡುಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ. ರಿಕ್ವೆಸ್ಟ್ ಮಾಡಿ ನಮ್ಮನ್ನ ಕಮ್ಯುನಿಕೇಶನ್ ಹಿಂಗೆ ಅಲೆ ಕೊಡಿ ಹೇಳೋ ಈಗ ನೀವು ವಾರ್ಡನ್ ಬೇಡ, ಸಾಹೇಬ್ರು ಇಬ್ರು ಬರ್ತಾರೆ, JD ಇಬ್ರು ಬರ್ತಾರೆ. ಸಮಸ್ಯೆ ಮಾಡೋಣ. ದೊಡ್ಡ ಸಮಸ್ಯೆ ಮಾಡೋದು ಬೇಡ. ಮಾಡು, ಏನಾದ್ರು ಚಿತ್ರಾವಣೆ ಮಾಡಿ ಏನಂದ್ರು ಸಾಂಬಾರ್ ಆಯ್ತಣ್ಣ, ಶೋರೂಮ್ ಇಕ್ಕಿದ್ದೀನಿ. ಆ ಸಾಂಬಾರ್ ತಿಂದ
ಸರ್ ಕೇಳಿ ಸರ್ ಅವ್ರು ಮತ್ತೆ ಅಡಿಗೆ ಮಾಡಿದ್ರೆ ನಾವು ಊಟ ಮಾಡಲ್ಲ. ಅವ್ರು ಅಡಿಗೆ ಮಾಡಿದ್ರೆ ನಾವು ಊಟ ಮಾಡಲ್ಲ. ನಮಗೆ ನ್ಯಾಯ ಬೇಕು. ಅವ್ರು ಅಡಿಗೆ ಮಾಡಿದ್ರೆ ನಾವು ಊಟ ಮಾಡಲ್ಲ. ಸರ್ ಇದೇ ಕೆಲಸ ನಾವು ಅವಲೇ ನಿಮಿಷ ಅವ್ರು ಹೇಳ್ತೀವಿ. ಏನ್ ಮಾತಾಡ್ ನಿಮ್ ಬಾಯಿಲಿ ಏನ್ ಗೊತ್ತು? ನಿಮ್ ಬಾಯಿಲಿ ಏನ್ ಗೊತ್ತು? ಸಮಸ್ಯೆ ಸಾಲ್ವ್ ಮಾಡಕ್ ನೋಡಿ. ಸಮಸ್ಯೆ ಸಾಲ್ವ್ ಮಾಡಕ್ ಹೇಳಿಬೇಡಿ. ಏನ್ ಮಾತಾಡ್ತಿದ್ರು ನೀವೆಲ್ಲ? ಸಮಸ್ಯೆ ಸಾಲ್ವ್ ಮಾಡಿ. ಹೇಳಿಬೇಡಿ ಹೇಳಿಬೇಡಿ ಸರ್, ಹೇಳಿಬೇಡಿ ಸರ್. ಸಮಸ್ಯೆ ಹೇಳಿಬೇಡಿ. ನಿಮ್ ಸಮಸ್ಯೆ ಅಲ್ಲ ಸರ್, ನಮ್ಮ ಸಂಘಟನೆ ಮೆಂಬರ್ಗಳು ಯಾಕೆ ಸರ್ ನೀವು ಏನ್ ಮಾತಾಡ್ತೀವಿ ನೀವು? ನಾವು ಸೈಲೆಂಟ್ ಆಗಿ ಹೊಡ್ತಾರೆ ಸರ್. ಏನ್ ಮಾತಾಡ್ತೀರ ನೀವು? ಸಮಸ್ಯೆ ಹೇಳ್ಬೇಡಿ. ಆಯ್ತು, ಈಗ ಸಮಸ್ಯೆ ಹೇಳಿಬಿಡ್ರಿ. ಆಯ್ತು, ಕಾಮಾಗಿ ಸಮಸ್ಯೆ ಆಯ್ತು. ಸಮಸ್ಯೆ ಹೇಳ್ತಾ ಇದ್ದಾರೆ. ಯಾರು ನಮ್ಮ ಸಂಘಟನೆ ಮೆಂಬರ್ಗಳು ಆಯ್ತಲ್ಲ, ನಿಮ್ ಸಮಸ್ಯೆ ಕೂತ್ಕೊಂಡ್ರೆ ಆಯ್ತು. ಈಗ ಆಯ್ತು, ಒಬ್ಬೊಬ್ಬರು ಇಲಾಖೆ ಸಾಹೇಬ್ರು ಬಂದ್ರೆ ಅವ್ರು ಬಗೆಹರಿಸ್ಕೊಂಡು ನಡೀಲಿ. ನಾವೆಲ್ಲ ಬರ್ರಿ ಕೊಟ್ರೇಶ ಇಲಾಖೆ ಬಂದಾಗ ಮಾತಾಡ್ಬೋದು. ಬೇರೆ ಸುಮ್ಮನೆ ನಿಂತ್ಕೊಬೇಕು. ಆಯ್ತು, ಈಗ ಸಾಹೇಬ್ರು ಬಂದಿಲ್ವಾ? ಇಲಾಖೆ ತಾಲೂಕ್ ಆಫೀಸರ್ ಕಡೆ ಅವರು ಬೇರೆ ಇರಲ್ಲ. ಇಲಾಖೆ ತಾಲೂಕ್ ಆಫೀಸರ್ ಮಾತಾಡ್ತಾರೆ. ಸಮಸ್ಯೆ ನೀವು ಒಬ್ಬರ ಮೇಲೆ ಒಬ್ಬರು ನೀವು 1 by 1 ಹೇಳ್ರಿ, ಪರವಾಗಿಲ್ಲ. ನೀವು 1 by 1 ಹೇಳಿ ಸಮಸ್ಯೆ. ಒಬ್ಬರಾದ್ರೂ ಕಾಲ್ ಮಾಡಿದಾರೇನಪ್ಪ ಊಟ ಸರಿ ಇಲ್ಲ ಅಂತೇಳಿ. ಇವತ್ತು ಯಾಕೆ ಇದ್ದಕ್ಕಿದ್ದಂಗೆ ಯಾರಾದ್ರೂ ಒಬ್ಬರಾದ್ರೂ ನಾನು ಕಾಲ್ ಮಾಡಿದಾರೆ ಊಟ ಸರಿ ಇಲ್ಲ ಅಂತ ಇಲ್ಲಿವರೆಗೂ ಯಾರು ಒಂದು 2-3 ಸಲ ಬಂದ್ರೆ ನೀವು ನಮ್ಮದೇನು ಚೇಂಜಸ್ ಆಗಿಲ್ಲ. ನಂಬರ್ ಕೊಟ್ಟೋಗಿದ್ನಲ್ಲ ಸರ್, ನಂಬರ್ ಕೊಟ್ಟೋಗಿದ್ರ ಬಂದೋದ್ಮೇಲೆ ನಮಗೆ ಚೇಂಜಸ್ ಆಗಿಲ್ಲ. ಅಲ್ಲ, ನಂಬರ್ ಅದನ್ನ ಹೇಳ್ಬೋದಿತ್ತಲ್ಲ ನಂಗೆ. ಸರ್, ಹೇಳೋದು ಏನ್ ಪ್ರಯೋಜನ? ಚೇಂಜಸ್ ಆಗ್ತಿಲ್ಲ ಅಂದ್ಮೇಲೆ ಏನ್ ಪ್ರಯೋಜನ? ನಾವು ಹೇಳೋದು ಬೇರೆ ಚೇಂಜಸ್ ಮಾಡ್ಲಿಕ್ಕೆ ನನಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಗ್ತದೆ. ಸರ್, ಅಲ್ಲ ಸರ್, ಒಂದ್ 2-3 ಸಲ ಬಂದೋಗಿ ನಮ್ಮ ಡೋರ್ 6 ತಿಂಗಳು ಆಯ್ತು. ನಮ್ಮ ರೂಮ್ ಡೋರ್ ಬಂದ್ ನೋಡ್ರಿ, 6 ತಿಂಗಳು ಆಯ್ತು. ನೀವು ನೋಡೋಗಿಲ್ಲ ಸರ್ ಡೋರ್ಗಳನ್ನ. ಡೋರ್ ರಿಪೇರಿಗೆ ಇದು ನಮ್ಮ ಬಿಲ್ಡಿಂಗ್ ಅಲ್ಲ. ಅದೇ ಸರ್, ಅದೊಂದೇ ಪ್ರಾಬ್ಲಮ್ ಹೇಳ್ತಿರೋದು. ಏನಾಗುತ್ತೆ 2 ತಿಂಗಳಿಗೆ ನಿಮ್ಗೆ ಹೊಸ ಬಿಲ್ಡಿಂಗ್ ಆಯ್ತು, ಆಗುತ್ತೆ. ಊಟನಾರ ಸರಿಗಾಯ್ತಾ? ಅದು ಸರಿ ಇಲ್ಲ. ಏನು ಕೇಳ್ತಾರ ಸರ್? ನಿಮ್ಗೆ ಏನು ಸೌಲಭ್ಯ ಕೊಡ್ತಾರ? ಊಟ ಮಜ್ಜಿಗೆ ನೋಡಿ ಸರ್, ಮಜ್ಜಿಗೆ ಅಂತಾರ ಸರ್. ಅದು ಹಾಲು ಹಾಲಿಂದ ಈಗ ಸರ್ ಒಂದ್ ನಿಮಿಷ ಕೊಟ್ರೇಶ ಕೇಳಲಿ. ಈಗ ಡೈಲಿ ಕರ್ಕೊಂಡು ಹೋಗಿ ನಿಧಾನ ಕುಂದಿಸ್ಕೊಂಡು ಮಾಡಿ ಮಾತಾಡೋದು. ಅದಕ್ಕೆ ಅವ್ರಿಗೆ ವಾರ್ನ್ ಮಾಡಿ ಹೋಗಿದ್ದೀನಿ. ಆಮೇಲೆ ಅದಾದ್ಮೇಲೆ ನೀವು ವಾರ್ಡನ್ ದಿನ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್. ಗಮನಕ್ಕೆ ಬಂದಾದ್ಮೇಲೆ ನೀವು ನಂಬರ್ ಇದೆ, ನನ್ನ ನಂಬರ್ ಇದೆ, ನಮ್ಮ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಷ್ಟೊಂದು ದೊಡ್ಡ ಸಮಸ್ಯೆ ಮಾಡೋದು ಚೇಂಜ್ ಆಗ್ಬೇಕು ಅಂದ್ರೆ ಅವತ್ತೇ ಚೇಂಜ್ ಮಾಡ್ಬೇಕು. ಆಯ್ತಾ? ಅವತ್ತೇ ಚೇಂಜ್ ಮಾಡ್ತೀನಿ. ಈಗ ನಿಮ್ಗೆ ಗಮನಕ್ಕೆ ಬಂದಿದೆ ಇವು ಅಡಿಗೆ ಭಟ್ರು ಚೆನ್ನಾಗಿಲ್ಲ ಅಂತೇಳಿ ನಾಳೆನೇ ಅಡಿಗೆ ಭಟ್ರು ಚೇಂಜ್ ಮಾಡಿ. ಸರ್, ನಾನು ಊಟ ಸರಿ ಇಲ್ಲ ಸರ್. ನೀವೇನ್ ಯಾಕೆ ಸರ್? ನಮ್ಮ ಸಂಘಟನೆ ಮೆಂಬರ್ಗಳು. ಯಾವ ಸಂಘಟನೆ ನಿಮ್ದು? ನಮ್ಮ ಮೆಂಬರ್ ಕಾಲೇಜ್ ಮೆಂಬರ್ಗಳು. ಸರಿ ಸರ್, ತಾಲೂಕು ಸಾಲ್ವ್ ಮಾಡ್ಬೇಕಿತ್ತಲ್ಲ ನೀವು. ಇಲ್ಲಿವರೆಗೆ ಏನ್ ಮಾಡ್ತೀವಿ? ನಾವು ಸಮಾಧಾನ ನೋಡ್ತಾ ಇದೀವ. ಏನಂತ ಮಾತಾಡ್ತೀವಿ ಸರ್? ತಾಲೂಕು ಅಧಿಕಾರಿಗಳು ಏನ್ ಮಾಡ್ತಿದ್ರು ಸರ್? ತಾಲೂಕು ಅಧಿಕಾರಿ ಕಣ್ಣು ಮುಚ್ಕೊಂತಿದ್ರು ಸರ್. ನಿಮ್ ಕೆಲಸ ಏನು? ಅವ್ರು ಚಿಕ್ಕ ಮಕ್ಕಳಲ್ಲ.
ನಮ್ಮ ಸಂಘಟನೆ ಮೆಂಬರ್ಗಳು ಸಮಸ್ಯೆ ಬಂದಿದ್ದೀವಿ ನಮ್ಮ ಹುಡುಗರು ನಮ್ಮ ವಿದ್ಯಾರ್ಥಿಗಳು ನಮ್ಗೆ ಅವ್ರಿಗೆ ಸಮಸ್ಯೆ ಇದ್ರೆ ನಮಗೆ ಸರ್. ನಾವು ವಿದ್ಯಾರ್ಥಿ ಏನ್ ಮಾಡಿದ್ರಲ್ಲ ಎಷ್ಟು ಮಾಡಿದ್ರೆ ಎಷ್ಟು ದಿನ ನೋಡಪ್ಪ, ನಾನು ನಿನ್ನ ಹತ್ರ ಮಾತಾಡೋದಿಲ್ಲ. ನಿನ್ ಸಂಘಟನೆ ತಾನೆ, ಸಂಘಟನೆ ಹೊರಗಡೆ ಇರು. ಸಂಘಟನೆ ಮೆಂಬರ್ಗಳು ಸಂಘಟನೆ ಮೆಂಬರ್ಗಳು ಸರ್. ಜೈ ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು. ಹಲೋ ಸರ್, ಒಂದ್ ನಿಮಿಷ ಬನ್ನಿ. ನೀವು ಏನು ಸಮಸ್ಯೆ ಹಾಳಾಗ್ಬೇಕಲ್ಲ ಸರ್? ಸಮಸ್ಯೆ ನಾವು ಸಾಲ್ವ್ ಸರ್ ಮಧ್ಯಾಹ್ನ ಅಲ್ಲೇ ಹೋಗ್ತಾ ಇದ್ರಿ ನೀವು. ಅಲ್ಲಿ ನಿನ್ ಸಮಸ್ಯೆ ಅಲ್ಲಪ್ಪ. ಇಲ್ಲೇ ಹೋಗ್ತಾ ಇದ್ದೀರಾ? ಮತ್ತೆ ಹೋಗ್ತಾ ಇದ್ದೀರಾ ನೀವು? ಯಾರು ಆಕ್ಷನ್ ಏನು ಮಾತಾಡ್ತೀರಾ ನೀವು? ಏನಾಗಿದೆ ಹಂಗೆ ನೀವು ಒಂದ್ ಕೆಲಸ ಮಾಡ್ರು, ಊಟ ಸರಿ ಇಲ್ಲ ಅಂದ್ರೆ ಬಟ್ಟೆ ಹೇಳಮ್ಮ, ಜೋರಾಗಿ ಹೇಳಿ ಸ್ವಲ್ಪ. ಊಟದ ಸಮಸ್ಯೆ ತುಂಬ ಆಗ್ತಿದೆ. ಮತ್ತು ಏನು ಗುಣಮಟ್ಟದ ತರಕಾರಿ ಇಲ್ಲ, ಇದೇನು CC ಕ್ಯಾಮ್ರಾ ಇಲ್ಲ, ಮತ್ತು ನಮಗೆ ಏನು ಊಟದ ವ್ಯವಸ್ಥೆ ಸರಿ ಇಲ್ಲ ಅಣ್ಣ. ಮತ್ತು ತರಕಾರಿ ಯಾವುದೇ ರೀತಿ ಸರಿ ಇಲ್ಲ, ಎಲ್ಲ ಕೊಳ್ತೋಗಿದೆ. ಮೊನ್ನೆ ಊಟದಲ್ಲಿ ಇದು ಹುಳುಗಳು ಸಿಕ್ಕಿದೆ. ಎಲ್ಲರೂ ಹುಡುಗರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ, ಬೇಕಾದ್ರೆ ಪ್ರೂಫ್ ಕೂಡ ಇದೆ. ಏನೇ ಹುಡುಗರು ಎಲ್ಲರೂ ಸಮಸ್ಯೆ ಇವತ್ತು ಬಾಳೆಹಣ್ಣು ತರ್ತಾರೆ, ಎಷ್ಟು ದೊಡ್ಡ ದೊಡ್ಡ ತರ್ತಾರೆ, ಅದು ದನ ತಿನ್ನೋ ಬಾಳೆಹಣ್ಣು ನಮಗೆ ಕೊಡ್ತಿದ್ದಾರೆ ಇವರು. ಕಾಯಿ ಅದು ಇನ್ನೊಂದು ಏನೋ ಇದು ತರಕಾರಿ ಇದನ್ನ ತರ್ತಾರಣ್ಣ, ಸೌತೆಕಾಯಿ ಅಂತ. ಸೌತೆಕಾಯಿ ಸಾಂಬಾರು ಯಾರು ಪಟ್ಲಕಾಯಿ ಸಾರು, ಕುಂಬಳಕಾಯಿ ಅಂತ ಯಾರು ತಿನ್ನೋದೇ ಇಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ, ನಮ್ ಗೌರ್ಮೆಂಟ್ ಕೊಡ್ತಾರೆ, ನಾವು ತರ್ತಿದೀವಿ, ನಾವು ಅಷ್ಟೇ ತರಕಾರಿ ಕೊಡೋದು, ನೀವೇನ್ ಮಾಡ್ತೀರಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ನೀವು ಕಂಪ್ಲೇಂಟ್ ಏನೋ ಮಾಡಿಲ್ವಾ? ಎಷ್ಟು ಹೇಳಿದ್ರು ಅವರು? ಸಮಸ್ಯೆಗಳ ಲಿಸ್ಟ್ ಇಷ್ಟಿದೆ ನೋಡೋಣ, ಇಷ್ಟಿದೆ. ಇನ್ನು ಏನಂತ ಹೇಳಿ ನಾವು ಸಮಸ್ಯೆನ ಮೇಜರ್ ಇನ್ನೂ ಇದು ಗವರ್ಮೆಂಟ್ ಅವರು ಇನ್ನೂ ಮಸ್ತ್ ಇದಾವೆ. ಸೊ ನಿಮ್ಗೆ ಇವಾಗ ಯಾರು ಬಂದು ಬಗೆಹರಿಸಬೇಕಾಗತ್ತೆ ನಿಮ್ಮ ಪ್ರಾಬ್ಲಮ್? ಇವಾಗ ತಾಲೂಕು ಆಫೀಸರ್ ಬರಲೇಬೇಕು. ಸೊ ಇದರಿಂದ ಏನು ಕಂಪ್ಲೇಂಟ್ ಮಾಡಿಲ್ವಾ? ಇದರಿಂದ ಏನು ಕಂಪ್ಲೇಂಟ್ ಮಾಡಿಲ್ವಾ ನಿಮ್ಮ ವಾರ್ಡನ್ಗೆ ಆಗಲಿ? ಏನು ಹೇಳ್ತಾರೆ ಅವರು? ಯಾಕಂದ್ರೆ ಅವ್ರು ಕೇಳೋದು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ತರ್ಸಕತ್ತೀನಿ ವಾರ್ಡನ್ನ ಅಡಿಗೆ ಬಿಟ್ರೆ ನಾವು ಹುಡ್ತಾ ಇದೀವಿ. ಪರ್ಮನೆಂಟ್ ಬಿಟ್ರು ಬರ್ತಾನೆ ಅವ್ರೆ. ಸೊ ಎಷ್ಟು ದಿವಸದಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೆ? ಬಹಳ ದಿವಸ ವಾರ್ಡನ್ ಚೇಂಜ್ ಆದ ತಿಂಗಳು ಅಷ್ಟೇ. ಯಾರೊಬ್ರು ಮಾತಾಡಿ, ಮಧ್ಯಕ್ಕೆ ಯಾರು ಮಾತಾಡ್ಕೊಡ್ದು. ಅದಕ್ಕಿಂತ ಮುಂಚೆ ನಾನು ಒಂದು ಹೇಳ್ತೀನಿ ಸರ್, ಇಷ್ಟಪಡ್ತೀನಿ. ನಮಗೆ ವಾರ್ಡನ್ ಚೇಂಜ್ ಆಗಬೇಕು ಸರ್, ಬಟ್ರೆ ಚೇಂಜ್ ಆಗಬೇಕು, ಇಬ್ರು ಚೇಂಜ್ ಆಗಬೇಕು. ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಸೈನ್ ಹಾಕ್ತೀವಿ. ಇದನ್ನು ನಾವು ಏನಾಗುತ್ತೆ, ನೀರು ವ್ಯವಸ್ಥೆಗೆ ಅನುದಾನ ಬೇಕು, ಅನುದಾನಕ್ಕೆ ಪರ್ಮಿಷನ್ ಕರಿತೀವಿ. CC ಕ್ಯಾಮ್ರಾಕ್ಕೂ ಅನುದಾನ ಬೇಕು. ವಾಚ್ಮೆನ್ ಸಮಸ್ಯೆಗೆ ನಿಮ್ಮ ಹಾಸ್ಟೆಲ್ಗೆ ವಾಚ್ಮೆನ್ ಸ್ಯಾಂಕ್ಷನ್ ಇಲ್ಲ, ವಾಚ್ಮೆನ್ ಪೋಸ್ಟ್ ಸ್ಯಾಂಕ್ಷನ್ ಆಗಬೇಕು. ಮತ್ತು ಮೂಲಭೂತ ಸೌಕರ್ಯದಲ್ಲಿ ಟಾಯ್ಲೆಟ್ ಕ್ಲೀನಿನೆಸ್ಸು ಇದನ್ನು ನಾವು ಎನ್ಶೂರ್ ಮಾಡ್ತೀವಿ. ಡೋರ್ ಆ್ಯಂಡ್ ವಿಂಡೋಸ್ ಪ್ರಾಬ್ಲಮ್ಗೆ ಅನುದಾನ ಬೇಕು, ಪರ್ಮಿಷನ್ ತೊಗೊಂಡು ಮಾಡಿಸ್ಕೊಡ್ತೀನಿ. ಎಲೆಕ್ಟ್ರಿಕಲ್ ರಿಪೇರ್ಸು ಏನಾಗಿದೆ, ಎಲೆಕ್ಟ್ರಿಕಲ್ ರಿಪೇರ್ಸ್ ನಾನು ನೋಡ್ತೀನಿ ನಾನೀಗ ಖಂಡಿತ ಮಾಡಿಸ್ಕೊಡ್ತೀನಿ. ವಾಟರ್ ಲಾಗಿಂಗ್ ಎಲ್ಲಿ ಸಂಪು ಲೈಬ್ರರಿ ವ್ಯವಸ್ಥೆ ನಿಮ್ಮ ಹಾಸ್ಟೆಲ್ಗೆ ಬುಕ್ಸ್ ಬಂದಿದ್ರೆ ಬುಕ್ಸ್ ಕೊಡ್ತೀವಿ, ಬಂದಿಲ್ಲ ಅಂದರೆ ಮತ್ತೆ ಸರ್ಕಾರಕ್ಕೆ ಬಂದ್ಬಿಟ್ಟು ನಿಮಗೆ ತರಿಸ್ಕೊಡ್ಬಾರ್ದು. ಬುಕ್ಸ್ ಲೈಬ್ರರಿಗಂತೂ ಬೆಡ್ ಸಪ್ಲೈಗಳು ಈಗ ನಿಮಗೆ ಕಾರ್ಪೊರೇಷನಿಂದ ಟೋಟಲ್ 60 ಲಕ್ಷಕ್ಕೆ ಟೆಂಡರ್ ಆಗಿದೆ. 1000 ಬೆಡ್ಸ್ ಬರುತ್ತೆ, ಓಕೆನಾ? 1000 ಬೆಡ್ಸಲ್ಲಿ ನಿಮಗೆ 100 ಬೆಡ್ಸ್ ಪ್ರಯಾರಿಟಿ ಬೇಸಿಸಲ್ಲಿ ನಿಮಗೆ ಹಾಸ್ಟೆಲ್ಗೆ 100 ಬೆಡ್ಸನ್ನು ಸಪ್ಲೈ ಮಾಡ್ತೀವಿ. ಅದನ್ನ ಹೇಳ್ತಾನೆ. ಹೇಳಿದ್ನಲ್ಲ, ಇವೆಲ್ಲದಕ್ಕೂ ಅನುದಾನ ಬೇಕು. ಇದರಲ್ಲಿ ಸರ್ಕಾರ ಸಿಸ್ಟಮಲ್ಲಿ ಪ್ರೊಸೀಜರ್ ಇದೆ. ಈಗ ನನ್ನ ಹಂತದಲ್ಲಿ ನಾನು ಮಾಡೋಂಥದ್ದು ನಾನು ಮಾಡಬೇಕು, ನೆಕ್ಸ್ಟ್ ಮೇಲ್ಗಡೆ ಪರ್ಮಿಷನ್ ತಗೋಬೇಕು. ಇವನ್ನೆಲ್ಲ ನನಗೆ ಒಂದು ಲಿಸ್ಟ್ ಮಾಡಿಕೊಟ್ರೆ ಸರ್, ಇದೇ ಹೈಜೀನ್ಗೋಸ್ಕರ ನಿಮ್ಮ ಕಡೆ ಬಂದಿದ್ವಿ ಸರ್. ವಾರ್ಡನ್ಗೆ ಕಂಪ್ಲೇಂಟ್ ಮಾಡಿದ್ವಿ ಸರ್. ಹೈಜೀನ್ ಸರ್, ಟಾಯ್ಲೆಟ್ ತೊಳೆಯೋದ ಇಲ್ಲ ಸರ್, ಊಟದಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಮೇನ್ ಸರ್ ನಾವು ಏನು ಕೇಳಲ್ಲ, ಊಟ ಸಮಸ್ಯೆ,
ಬಹಳ ಊಟ ಸಮಸ್ಯೆ. ಆಯ್ತು, ಈಗ ಊಟದ ಸಮಸ್ಯೆಗೆ ನನ್ನದು ಪರಿಹಾರ ಏನು? ಅವ್ರಿಗೆ ಗೊತ್ತಿದೆ ಪ್ಲೀಸ್ ಅಣ್ಣ ಹೇಳ್ಕೊಡ್ಬೇಡ. ಈಗ ಒಂದ್ ನಿಮಿಷ ಕೊಟ್ರೇಶ ಆಯ್ತು ತಡೀರಿ. ಕೊಟ್ರೇಶ ನಿನಗೆ ಯಾವ್ದನ್ನ ಏನ್ ಈಗ ಕೇಳ್ರಿ, ಅಷ್ಟೇ ಊಟ ಮಾಡ್ಕೊಂಡ್ ಬೆಳೆದ್ರೆ ಬೆಳೆದಿರೋ ನಮಗೆ ಗೊತ್ತು. ಕೊಟ್ರೇಶ ನಿನಗೆ ಯಾವ್ದಿನ ಏನ್ ಊಟದಲ್ಲಿ ಸಮಸ್ಯೆ ಇರುತ್ತೆ, ಈ ಸಾಂಬಾರ್ ಚೇಂಜ್ ಆಗ್ಬೇಕು, ಯಾವ್ದ್ರಲ್ಲಿ ಏನ್ ಈ ಪಲ್ಯ ಚೇಂಜ್ ಆಗ್ಬೇಕು, ನನಗೆ ಈ ಮುದ್ದೆ ಚೇಂಜ್ ಆಗ್ಬೇಕು, ಈ ಮಜ್ಜಿಗೆ ಇದನ್ನ ಹೇಳು ನೀನು. ನಿಧಾನ ಕೇಳ್ತೀನಿ ಬರೀ ನನ್ ಸಮಸ್ಯೆ ಅಂದ್ರೆ ನೀನು ಇದಕ್ಕೆಲ್ಲ ಪರಿಹಾರ ಬೇಕಾದ್ರೆ ಈ ದಿನ ಆಯ್ತು. ಈ ಸಾಹೇಬ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ, ತಾಲೂಕು ಇನ್ಚಾರ್ಜ್ ಬಂದಾಗಿಂದ ಬಟ್ರ್ ಸರ್ ಸಿಕ್ಕೇ ಇಲ್ಲ. ಎಷ್ಟು ದಿನ ಅಡ್ಜಸ್ಟ್? ಒಂದ್ ವಾರ 2 ವಾರ ಅಡ್ಜಸ್ಟ್. ಚೇಂಜಸ್ ಮಾಡ್ಸೋದಿಲ್ಲ ಅಂತ ಹೇಳಿದ್ವನಪ್ಪ, ನಾವು ಇನ್ಮೇಲೆ ಅಡ್ಜಸ್ಟ್ ಆಗೋದಿಲ್ಲ ಖಂಡಿತವಾಗ್ಲೂ. ನಾಳೆ ಬೆಳಿಗ್ಗೆನೇ ಬೇರೆ ಕಡೆಯಿಂದ ಬೇರೆ ಹಾಸ್ಟೆಲಿಂದ ಒಬ್ಬರನ್ನ ಅಡುಗೆ ಭಟ್ರನ್ನ ಚೆನ್ನಾಗಿ ಮಾಡೋರನ್ನ ಹುಡುಕಿ ಇವ್ರನ್ನ ಚೇಂಜ್ ಮಾಡಿಸಿ ಇವ್ರನ್ನ ನಿಮ್ಗೆ ಅಡಿಗೆ ಚೆನ್ನಾಗಿ ಆಗೋ ತರ ನಾವು ಮಾಡಿಸ್ಕೊಡ್ತೀವಿ. ಹೈಜೀನ್ ಅಲ್ಲಿ ಏನ್ ಸಮಸ್ಯೆ ಆಗಿದೆ? ಸಾರ್ ನಮ್ಗೆ ಹೆಲ್ಪ್ ತೋರಿಸಲೇಬೇಕು ಸರ್. ಇದು ನೋಡಿ ಸರ್, ಎಲ್ಲಿ ತೋರಿಸಿ ನೋಡಿ, 100 ಗ್ರಾಮ್ ಅಂತೆ ಸರ್. ಕೇಳಕ್ ಹೋದ್ರೆ ನಾನು ಇಷ್ಟ ಆಗೋದು ನೀನು ನಿಮ್ ಡೇ ಹೆಚ್ಚಿಗೆ ಅಂದ್ರೆ ವಾರ್ಡನಿಗೆ ಕೇಳು. ಇವೇ ಅಲ್ಲ, ಹೌದಾ ಸರ್ ಮಾತಾಡೋದು? ಮಿಕ್ಕಿದೆ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಕಡಿಮೆ ಆಗ್ತಿದೆ ಅಂತ